ಪಂದ್ಯಕ್ಕೆ ಸಾಕ್ಷಿ ಆಗ್ತದೆ. ಇದು ಗೆದ್ದರೆ ಫೈನಲ್ಗೆ ತಲುಪುವಂತ ತಂಡ. ಎಸ್ ಈ ಕಡೆ ದಾಳಿ ಪಕ್ಷದ ನಾಯಕ ಕ್ಯಾಪ್ಟನ್ ಸುಧೀರ್ ಗೌಡ. ಸುಧೀರ್ ಕ್ರೀಡಾ ಯಾದವ್ ತಟ್ಟಕೋಟಿ ತಂಡದ ಪರವಾಗಿ ಆಡುವಂತಹ ಆಟಗಾರ. ಅನೇಕ ಬಾರಿ ಕೂಡಿ ಆಡಿರ್ತಕ್ಕಂಥ ಗೆಳೆಯರು ಎದುರಾಳಿನ ಪಾಳ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಆರಂಭದ ಮಲ್ಲಗಾರರು ಬರ್ತಾ ಇದೆ, ಓಡಿ ಬರ್ತಾ ಇದೆ. ನಾವೇನು ಕೂಡ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಕ್ರೀಡಾ ಯಾದವ ತಂಡದ ಆಟಗಾರರು ಕೇಳುವ ಪ್ರಯತ್ನ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಈ ಕಡೆ ಯಶವಂತ ವೇಗದ ಆಟಗಾರ ನೋಡಬೇಕಿದೆ. ಮಹೇಶ್ವರ ಅವರು ಎತ್ತಾರೆ, ಉತ್ತಮವಾದ ಪಾತ್ರ ಬರ್ತಾ ಇದ್ದಾರೆ. ಕಳೆದ ದಾಳಿಯಿಂದ ಬಂಧನವಾಗಿ ಅಂಕಣದ ಆಚೆ ಹೋಗಿರ್ತಕ್ಕಂಥ ಗಣೇಶ ಮತ್ತೊಮ್ಮೆ ಬೋರ್ಡ್ ಬಾರಿ ಏನ್ ಮಾಡ್ತಾನೆ ಅಂತಾರೆ. ಮತ್ತೊಮ್ಮೆ ಕಡೆ ಅರುಣ್ ಸಪೋರ್ಟಿವ್ ಆಟಗಾರ. ವೇದಿಕೆ ಬಲಭಾಗದಲ್ಲಿ ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ತಂಡವಾದ ವೇದಿಕೆ ಎಡಭಾಗದಲ್ಲಿ ಪ್ರತಿಷ್ಠಿತ ತಂಡಗಳು ಲಗ್ಗೆಡುವಂತ ತಂಡಗಳು ನೇರವಾಗಿ ಪ್ರತಿಷ್ಠಿತ ತಂಡ ನಡುವಿನ ರೋಚಕ ಪಂದ್ಯ. ಮತ್ತೊಮ್ಮೆ ಜಾಲಮಟ್ಟಿ ಮೂಲದ ಆಟಗಾರ ಆದರೆ ಅತಿಥಿ ಆಟಗಾರನಾಗಿ ಆಡ್ತಾ ಇದ್ದಾನೆ. ಬಾದ್ಶಾ ರೋಡ್ ತಂಡಕ್ಕೆ ಚಂದ್ರಗಾಳಿ ಮಕ್ಕಳು ವೇಗದ ಆಟಗಾರ. 1-2 ಪಂದ್ಯ ಆರಂಭಗೊಂಡಿದೆ. ಕಾದು ನೋಡ್ಬೇಕಿಲ್ಲಿ ಮತ್ತೊಮ್ಮೆ 1-2 ಅಂಕದ ಪಂದ್ಯ. ಬಾದ್ಶಾ ಸಾಮ್ರಾಜ್ಯ ರೋಡ್ ತಂಡ ಭಾರವನ್ನು ಮಾರುತಿ ಬೆಳಗಾವಿ ತಂಡದ ಬಸ್ ಆಲ್ ರೌಂಡರ್ ಅಂತಾನೆ ಹೇಳ್ಬಹುದು. ಪ್ರತಿಷ್ಠಿತ ಆಟಗಾರ, ಸಾಕಷ್ಟು ಪಂದ್ಯಗಳನ್ನು ಆದಂತಹ ಅನುಭವ ಇರುವಂತಹ ಆಟಗಾರ. ಕಳೆದ ಪಂದ್ಯದ ರೂವಾರಿ ಆಟಗಾರ ಗಾಳಿ ಪಂದ್ಯದಲ್ಲಿ ಮತ್ತೊಮ್ಮೆ ಮಾರುತಿ ಏಕಕಾಲಕ್ಕೆ 4 ಅಂಕದ ಸಂಪಾದನೆಗೆ ಆಪತ್ತಾದಂತಹ ಆಟಗಾರ. ಈ ಬಾರಿ ಕಾಂಬಿನೇಷನ್ ಟ್ಯಾಕಲ್ ಯಶಸ್ವಿ ಆಗ್ತದೆ. ಶ್ರೀಮೆ ಹಾಗೂ ಅನಿಲ್ ಅವರ ಕಾಂಬಿನೇಷನ್. ಮತ್ತೊಮ್ಮೆ ಗಣೇಶ ಗಣೇಶ ನೀಡುತ್ತಾರೆ ವೇಗರುತ್ತಾರೆ. ಒಂದು ಅಂಕದ ಸಂಪಾದನೆಗೊಳಿಸುವಂತ ಆಟಗಾರ. ಮತ್ತು ಅರುಣ ಅರುಣ್ ಬಂದಲ್ಲಿ ಒಂದು ಕಾಂಬಿನೇಷನ್ ಸೋಮು ಹಾಗೂ ಸುರೇಂದ್ರ ಅವರ ಕಾಂಬಿನೇಷನ್ ಯಶಸ್ವಿ ಆಗ್ತಾ ಇದೆ. 1-5 ಪಂದ್ಯ ಆರಂಭಿಕ ಹಂತದಲ್ಲಿ ಹಿನ್ನಡೆಕೆ ಆಗ್ತಾ ಇದೆ. ತಂಡಕ್ಕೆ ಮತ್ತೊಮ್ಮೆ ಗಣೇಶ ಬಿಡುಗಡೆಗೆ ನಿರಂತರವಾಗಿ ದಾಳಿಯನ್ನು ಮಾಡಬಲ್ಲಂತ ಆಟಗಾರ. ಕಳೆದ ದಾಳಿಯಲ್ಲಿ 1 ಅಂಕದ ಸಂಪಾದಿಸಿದಂತ ಆಟಗಾರ. 2 ಪಾಯಿಂಟ್. ಮತ್ತೆ ಪಂದ್ಯ ಪ್ರಾರಂಭ. ದಾಳಿಯಲ್ಲಿ ಅರುಣ ಬೆಳಗಾವಿ ಸಾಕಷ್ಟು ಪಂದ್ಯಗಳನ್ನು ಆಡುವಂತಹ ಅನುಭವ ಇರುವಂತಹ ಆಟಗಾರ. 1 ಅಂಕದ ಸಂಪಾದನೆ. ಚಂದ್ರಗಾಳಿ ಪಕ್ಕದಲ್ಲಿ ಸಪಡಿ ಆಟಗಾರ, ಪ್ರತಿಷ್ಠಿತ ದಾಳಿಗಾರ. ನಂಬರ್ 1 ಗುರುತಿಸಿಕೊಳ್ತಾ ಇದ್ದಾನೆ. ರೈಟ್ ಕಾರ್ನಲ್ಲಿ ರಾಕೇಶ್ ಅಣ್ಣ ಇದ್ರ, ಲೆಫ್ಟ್ ಕಾರ್ನಲ್ಲಿ ಉಮೇಶ್. ಕವರ್ ಆಟಗಾರ ಮಾಡಿ ಇನ್ನಲ್ಲಿರುವಂತಹ ಆಟಗಾರ ಮಾರುತಿ. ಮತ್ತು ಕವರ್ ಆಟಗಾರ ಮಾಡಿ ಸುಧೀರ್ ಗೌಡ. ಮತ್ತೊಮ್ಮೆ ಅರುಣ್ ರವರ ಗಾಳಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಿ ಮುಂದಾಗ್ತಾ ಇದ್ದಾನೆ. ಈ ಬಾರಿ ಸೂರಜ್ ಅವರ ಮಿಸ್ಟೇಕ್ ಬರ್ತಾ ಇದೆ. ತಂಡ ಎಷ್ಟಪಟ್ಟು ಆಟಗಾರ ಚೆಂಡು ಗಾಳಿ ಬಾರಿ
ಕಾಪಾಡಬೇಕು ಜರ್ಸಿ ನಂಬರ್ 6 ಗುರುತಿಸಿಕೊಂಡ ಆಟಗಾರ ಬಾರಿ ಬಂದ ಅನೇಕ ಬಾರಿ ಅನೇಕ ಪಂದ್ಯಾಟಗಳಲ್ಲಿ ಮುಖಾಮುಖಿಯಾದಂತಹ ಮುಖಾಮುಖಿಯಾಗಿದ್ದಾರೆ. ಮತ್ತೊಮ್ಮೆ ಗಣೇಶ ಬಿಜಾಪುರ ಎಕ್ಸ್ಪ್ರೆಸ್ ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ಗಣೇಶ ಸರ ವೇಗದ ಆಟಗಾರ 10-4 ಮಧ್ಯ ಪಂದ್ಯ ಮೈದಾನದಲ್ಲಿದೆ. ಲೈನ್ ನಂಬರ್ ಅಲ್ಲಡ್ರಪ್ಪ ಹುಡುಕರ ಸೂಪ್ರಫರಿಯಾಗಿ ವಿಠಲ್ ಸರ್ ಅವರು ಮತ್ತು ಹಂಪೈರ್ ಆಗಿ ಬಸು ಸರ್, ಪ್ರಭು ಸರ್, ಸ್ಕೋರರ್ ಆಗಿ ಸಂಜಯ್ ಬಡ್ವಾ ಸರ್, ಮತ್ತೊಬ್ಬ ಸ್ಕೋರರ್ ಆಗಿ ಮಾದನ್ ಅವರು ಸರ್ ಈ ಒಂದು ಅನುಭವಿ ನಿರ್ಣಾಯಕರು ಪಂದ್ಯಾಪುರದಲ್ಲಿ ತೀರ್ಪುಗಾರರಾಗಿ ಸೇವನೆಗೈತಿದ್ದಾರೆ. ಮತ್ತೊಮ್ಮ 5 ಡಿಫೆನ್ಸ್ ಮಧ್ಯದಲ್ಲಿ ಲೆಫ್ಟ್ ಕರಲ್ಲಿ ಮಹೇಶ್ ಇದ್ರ, ರೈಟ್ ಕರಲ್ಲಿ ಯುವ ಸಿರೀಸ್ನ ತಾರೆ ಸೋಮು ಕಳ್ಸನ್ ಅವರು ಹೆಚ್ಚು ಮುಂದೆ ಆಟಗಾರ ಯಾರು ಕೂಡ ತೀರ್ಪುಗಾರರಿಗೆ ವಾದ ಮಾಡುವಂತಿಲ್ಲ. ತೀರ್ಪುಗಾರ ನಿರ್ಣಯ ನೀಡ್ತಾರೆ. ಇರಲಿ, ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ. ಪ್ರಾಮಾಣಿಕವಾಗಿ ಆಟಗಾರ ಹೊತ್ಕೊಂಡ್ಬಿಡಿ. ಟಚ್ ಆಗಿದೆ ಅಂತೇಳಿ, ಟಚ್ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ಇಲ್ಲಿ ಅದೇನಿಲ್ಲ. ಇರಲಿ, ಪಂದ್ಯದಲ್ಲಿ ಸೋಲು ಗೆಲುವು ಇರೋದು, ಆದರೆ ಸ್ವಲ್ಪ ಕೂಡ ಮಿಸ್ಟೇಕ್ ಇರ್ತದೆ. ಎಲ್ಲರೂ ಕೂಡ ಪ್ರಾಮಾಣಿಕತೆ ಎಷ್ಟು ಒಂದು ಮತ ಮ್ಯಾಚ್ ಪಂದ್ಯಗಳಾಡಿದ ಹಿಡಿದ ಸಂಪಾದನೆ ಸಿಗಲಿದೆ. ಆದ್ಮೇಲೆ ತಾವು ನೋಡ್ಬೇಕು ಈ ಬಾರಿ ಏನ್ ಮಾಡ್ತಾನೆ ಅಂತೇಳಿ. 2 ಕಡೆ ಕಾರ್ನರಲ್ಲಿ ರಾಷ್ಟ್ರೀಯ ಆಟಗಾರರು ಜೂನಿಯರ್ ಮ್ಯಾಚ್ನಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠೆ ಆಡಿರ್ತಕ್ಕಂಥ ತಂಡದ ಆಲ್ರೌಂಡರ್ ಆಟಗಾರ ಶಿವಗಾಮಲ್ಲ ಪ್ರತಿಭೆ, ಸಾಕಷ್ಟು ಪ್ರತಿಭಾಡಿತ ಆಟಗಾರ, ಬೆಳೆಸಿರುವಂತಹ ಹೆಮ್ಮೆಯ ಆಟಗಾರ 6-15 ಮಧ್ಯ ಪಂದ್ಯ ಮೈದಾನದಲ್ಲಿದೆ. ರಣರಂಗದಲ್ಲಿ ರೋಚಕತೆ ಪಂದ್ಯಕ್ಕೆ ಸಾಕ್ಷಿಯಾಗಿದೆ ಇದು. ಮತ್ತೊಮ್ಮೆ ಅರುಣ್ ಆಟಗಾರ ಮೇಲೆ ಟ್ಯಾಕಲ್ ಮಾಡೋದು ಪಿಕ್ ಮಾಡೋ ಪ್ರಯತ್ನ. ಮತ್ತೊಮ್ಮೆ ಮತ್ತು ಬಾಬು ಸೂರಜ್ ಅಲ್ಲಾಜ್ ಬಾಬ್ಲು ಕರ್ನಾಟಕ ರಾಜ್ಯ ತಂಡಕ್ಕೆ ಕರ್ನಾಟಕ ರಾಜ್ಯ ತಂಡ ಪರವಾಗಿ ಆಡತಕ್ಕಂಥ ಬಾಗಲಕೋಟೆ ಹೆಮ್ಮೆಯ ಪ್ರತಿಭಾನ್ವಿತ ಆಟಗಾರ, ಮೂಲತಃ ಮೊದಲ ತಾಲೂಕಿನ ಕಬಡ್ಡಿಯ ಕವರಂತೆ ಗುರುತಿಸಿಕೊಂಡಿರ್ತಕ್ಕಂಥ ಶಿವಗಾಮದ ಆಟಗಾರ, ತಂಡದ ಆಲ್ರೌಂಡರ್ ಆಟಗಾರ, ಜರ್ಸಿ ನಂಬರ್ 7 ಗುರುತಿಸಿಕೊಳ್ತಾ ಇದ್ದಾರೆ. ಲೈನ್ ನಂಬರ್ ನೋಡ್ರಿ, ಅಲ್ಲಪ್ಪ ಲೈನ್ ನಂಬರ್ ಹೆಸರಲ್ಲ ಮತ್ತೆ ಬಾಯಿಯಲ್ಲಿ ಮಾಹಿತಿ ಬೇಗ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ದರ್ಶನ ಮಾಡ್ಕೊಂಡು ಆಟಗಾರ ಗುರುತಿಸ್ಕೊಳ್ತಾರೆ. ಲೆಫ್ಟ್ ಕಾರ್ನಲ್ಲಿ, ರೈಟ್ ಕಾರ್ನಲ್ಲಿ ರಾಕೇಶ್ ಅನುಭವದ ಸಾಕಷ್ಟು ಅನೇಕ ಬಾರಿ ಕೂಡ ಕೂಡಿ ಆಡಿರ್ತಕ್ಕಂಥ ಗೆಳೆಯರ ಮಧ್ಯೆ ಪಂದ್ಯ ಮೈದಾನಗಳಿಂದ ಲೈನ್ ಅಂಪೈರ್ ನಿಮ್ಮ ಟಚ್ ಪಾಯಿಂಟ್ ಹೋಗುತ್ತಾ ಇದೆ ಆಟಗಾರರಲ್ಲಿ. ಮತ್ತೊಮ್ಮೆ ಈ ಕಡೆ ಮಾರುತಿ ಕಾಜೋಡಬಕ್ಕಿ ಬಾರಿ ಅಂಕದ ಹುಡುಕಾಟದಲ್ಲಿದ್ದಾನೆ. ಕಾಜೋಡಬಕ್ಕಿ ಇತರ ವೇಗದ ಆಟಗಾರ, ಸಾಕಷ್ಟು ನಿರೀಕ್ಷೆಗೂ ಕೂಡ ಮೀರಿ ಜನಸಾಗರದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಜಾಲಿಯಾದ ಕಬಡ್ಡಿಯಲ್ಲಿ ಯಶಸ್ವಿ ಮಾಡ್ತಿರ್ತಕ್ಕಂಥ ಪ್ರತ್ಯೇಕ ಕ್ರೀಡಾಭಿಮಾನಿಗಳಿಗೆ
ನಮ್ಮ ಆಜಾದ್ ಗೆಳೆಯರ ಪರವಾಗಿ ತಮಗೆ ಧನ್ಯವಾದಗಳು ತಿಳಿಸುವ ಸಂದರ್ಭದಲ್ಲಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ತಾವುಗಳು ಬದಿಗೊತ್ತಿ ತಂಡವನ್ನು ವೀಕ್ಷಣೆ ಮಾಡ್ತಿದ್ವಿ. ತಮಗೆ ನಮ್ಮ ಆಜಾದ್ ಗೆಳೆಯರ ಪರವಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಕೋರ ಗೋಲಗೊಂಬ ಜಾತ್ರೆ ಬಿಜಾಪುರ ಗಣೇಶ ಎಸ್ಎನ ಕಡೆ ಜಂಕಣಿಯಲ್ಲಿ ತರಬೇತಿಯನ್ನು ಪಡೆದು ರಾಷ್ಟ್ರೀಯ ಆಟಗಾರರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಹೆಮ್ಮೆಯ ಆಟಗಾರರಿಗೆ ಒಳ್ಳೆಯ ಪ್ರಯತ್ನ ಆಗ್ತದೆ. ಮತ್ತೊಮ್ಮೆ ಈ ಕಡೆ ಯಶವಂತ ತಂಡ ಯಾವ ಸಮಯದಲ್ಲಿ ಆಗಿರಬೇಕಾದ್ರೂ ತಿರುವನ್ನ ಪಡೆದುಕೊಳ್ಬಹುದು. ಆ ಕಡೆ ಲೆಫ್ಟ್ ಕವರ್ನಲ್ಲಿ ಮಹೇಶ್ ರಾಷ್ಟ್ರೀಯ ಆಟಗಾರ, ರೈಟ್ ಕವರ್ನಲ್ಲಿ ಸೋಮ ಕಳಸನ ಯುವ ಸಿರೀಸ್ನ ಕಾರ, ರೈಟ್ ಕಾರ್ನರ್ನಲ್ಲಿ ಸೂರಜ್ ಪರ್ಸನ್ ಮಾಡೋ ಪ್ರಯತ್ನ ಸೂರಜ್ ರವರಿಂದ ಒಂಬತ್ತು 18 ಪಂದ್ಯ ಈಗ 9-18 ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ಯಶವಂತ ಆಟಗಾರ ಆಟಗಾರರು ದರ್ಶನ ಮರ್ಯಾದೆಯಲ್ಲಿ ಗುರುತಿಸಿಕೊಂಡು ಮತ್ತೊಮ್ಮೆ ಗಣೇಶ ಬಿಜಾಪುರನ ಗಣೇಶ ಬಂದ ಕಾಯಿ ತೆಗೆದುಕೊಂಡ ರಾಯರು ಆಯಿತು ಪಾಯಿಂಟ್ ಸೂಪರ್ ಟಕಲ್ ಆಗ್ತದೆ. 2 ಪಾಯಿಂಟ್ ಸಿಗ್ತಾ ಇದೆ ಕಟ್ಕೊಂಡಿದ್ದಲ್ಲಕ್ಕ 12-18 ಒಂದು ಗೆಳೆಯಕ್ಕೆ ಕಳೆದರೆ ಆತ್ಮೀಯ ಆಟಗಾರರಿಗೆ ಎರಡು ತುಂಬರು ಜನರ ಸದಸ್ಯರು ಆಟ ಆಡ್ತಾರೆ. ಒಂದು ಜನ ಚಪ್ಪ ಕೊಡು ಕೈಯಲ್ಲಿ ಹೊರಾಗ ಚಪ್ಪ ಹೊಡ್ರಲ್ಲ ಯಾರು ಎಷ್ಟು ಹೊಡ್ರಿ ಗುರುಗಳಲ್ಲಿ ನಿರಂತರವಾಗಿ ರೋಡ್ ಟಿಕೆಟ್ ಪಂದ್ಯವನ್ನು ಆಡ್ತಾ ಇದ್ದಾರೆ ನಮಗೆ ಆಟಗಾರರಿಗೆ. ಮತ್ತೊಮ್ಮೆ ಸೂರಾಜ್ ಅಲ್ಲಿ ಆ ಬಾಬುಗಳು ನಾಲ್ವರ ಡಿಫೆನ್ಸ್ ಮಾಡಿ ಬಾಬುಗಳು ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡ್ತಕ್ಕಂಥ ಬಾಗವಾನ್ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹೆಮ್ಮೆಯ ಊರಿನ ಆರ್ಎಫ್ ಗುರು ಮಾನವರು ಪಂದ್ಯವನ್ನು ಅಂಕಗಳ ಭಾಗದಲ್ಲಿ ಬಂದು ತಾವು ವೀಕ್ಷಣೆ ಮಾಡಬೇಕಂತ ನಮ್ಮ ಆಚಾರ್ಯ ಗೆಳೆಯರ ಪರವಾಗಿ ತಮ್ಮನ್ನು ಹೃತ್ಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಕೇಳಿನ ವ್ಯವಸ್ಥೆ ಇದೆ. ಆರ್ಎಫ್ ಗುರು ಸಾಹೇಬರು ಕೂಡ ಪಂದ್ಯವನ್ನು ಅಂಕಗಳ ಭಾಗದಲ್ಲಿ ಬಂದು ತಾವುಗಳು ವೀಕ್ಷಣೆ ಮಾಡಬೇಕು. ಒಳ್ಳೆಯ ಒಂದು ಹೈ ವೋಲ್ಟೇಜ್ ಪಂದ್ಯ ಇದು. ಅನೇಕ ಬಾರಿ ಅನೇಕ ಪಂದ್ಯಾಪುರದಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಆಟಗಾರರು ಕೂಡಿ ಆಡಿದ್ದಾರೆ. ಭಾಗವಾನ್ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ಎಫ್ ಗುಡೂರು ಸಾಹೇಬರು ಕೂಡ ಇದೀಗ ತಾನೇ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಆಚಾರ್ಯ ಗೆಳೆಯರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅರುಣ್ ದಾರು ಭಕ್ತರು ಭಕ್ತರು ಸರವಾದ ಆಟಗಾರ ಒಂದು ಪಾಯಿಂಟ್ ಸಿಗ್ತಾ ಇದೆ. ಈ ಕಡೆ ಕೂಡ ಬಾಗಿಲು ಜಾನಮಟ್ಟಿ ಆಟಗಾರ ರೋಹನ್ ಕಾಣುವಂತ ಆಟಗಾರ ಅತಿಥಿ ಆಟಗಾರನಾಗಿ ಲೆಫ್ಟ್ ರೈಟ್ ಕಾರ್ನಲ್ಲಿ ಸೂರ್ಯ ಗೌಡ, ಲೆಫ್ಟ್ ಕಾರ್ನಲ್ಲಿ ಉಮೇಶ್ ಅನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ಎಫ್ ಗುಡೂರು ಸಾಹೇಬರು ಕೂಡ ಈ ಪಂದ್ಯಾವಳಿಯನ್ನು ಬಹಳ ಒಂದು ಉತ್ತಮ ರೀತಿಯಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ತಾವು ಬದಿಗೊತ್ತಿ ಮತ್ತೊಂದು ಭಾಗವಂತರು ಕೂಡ ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ಬಂದರೆ ಅಂತೇಳಿ ನಮ್ಮ ಆಚಾರ್ಯ ಪರವಾಗಿ ತಮ್ಮನ್ನು ಉಳಿಸಿಕೊಂಡು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗುಜರಾತದ ಮಧ್ಯೆ ಬಾಯಲ್ಲಿ ಮಾಡುತ್ತೀವಿ
ಒಂದು ಅಂಕದ ಸಂಪಾದನೆ ಎಷ್ಟಾಯ್ತಾದರೆ ಸೋಮಣ್ಣವರಿಗೆ ಪ್ರಾಮಾಣಿಕವಾಗಿ ಗೆಲುವು ಸೋಲು ಇರೋದು. ಆದರೆ ಪ್ರಾಮಾಣಿಕತೆ ಆಟ ಬಹಳ ಪ್ರಾಮುಖ್ಯತೆಯನ್ನು ತೋರಿಸ್ಕೊಡ್ತೈತಿ. ಗೆಲುವು ಸೋಲು ಇರೋದು, ಸೋಲು ಗೆಲುವಿನ ಸೋಪಾನ. ಮತ್ತೊಮ್ಮೆ ಚಂದ್ರು ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ ಸರ್ದಾರ ಆಗುವಂತ ಎಲ್ಲ ಲಕ್ಷಣಗಳಿರುವಂತ ಆಟಗಾರ, ತನ್ನದೇ ಆದಂತ ಚಾಪನ್ನು ಮೂಡಿಸಿರುವಂತ ಬೆಳಗಿ ತಾಲೂಕಿನ ಹೆಮ್ಮೆಯ ಕುವರ. ಈ ಕಡೆ ಸುಪಟಕಲಾಡಿದ ಸುಪಟಕಲಾಡಿದೆ ಕಾದೋಳಬೇಕು ಏನ್ ಮಾಡ್ತಾನೆ ಅಂತೇಳಿ ಒಂದು ಸುತ್ತ ಮುಖಾಂತರ ದಾಟಿ ಮಾರುತಿಯನ್ನ ಒಂದು ಒಳ್ಳೆಯ ಅಂಕ ಸೇರ್ಪಡೆ ಮಾಡಿಕೊಂಡು ತನ್ನ ತಂಡದ ಖಾತೆಯನ್ನ ಹೆಚ್ಚಿಸ್ಕೊಳ್ತಾರೆ. 18-6 ಮತ್ತೊಮ್ಮೆ ಚಂದ್ರು ಎಡಬದಿ ಮತ್ತು ಬಲಬದಿ ದಾಳಿ ಮಾಡಬಲ್ಲಂತ ಆಟಗಾರ. 18-16 ಮಧ್ಯ ಪಂದ್ಯ ಮೈದಾನದಲ್ಲಿ ನಿರೀಕ್ಷೆಗೂ ಕೂಡ 3 ಜನ ಸಾಗರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಜಾಲಿಯಾಳ ಕಬಡ್ಡಿ ವೈಭವ ಜಗ್ರ ಫೈನಲ್ ಗೆಲ್ಲಿರ್ತಾರೆ. ಜಗ್ರೆ 19 ಸಮಬಲದ ಹೋರಾಟ 19 ಒಳ್ಳೆಯ ಒಂದು ಪಂದ್ಯ, ರೋಚಕತೆ ಪಂದ್ಯ ಇದು. 19 ನಡೆಯುವ ಪಂದ್ಯ ಮೈದಾನದಲ್ಲಿದೆ. ಮತ್ತೊಮ್ಮೆ ಗಣೇಶ ಮತ್ತೊಮ್ಮೆ ಈ ಕಡೆ ದುಃಖಿ ಆಟದ ಆರಂಭದ ಮೊದಲ ದಾಳಿಯಲ್ಲಿ ಈ ಕಡೆ ಎಷ್ಟು ಅಂತ 19-23 ನಡೆದ ಪಂದ್ಯ ಇದೆ. ಕೇವಲ 4 ಅಂಕದ ಮುನ್ನಡೆಯೊಂದಿಗೆ ಕಟ್ಟಾಡಿತನ ಸಾಗ್ತಾ ಇದೆ. ವೇಗದ ಪಾದಚಾರವನ್ನು ಹೊಂದಿರತಕ್ಕಂಥ ಸ್ಥಿರವೇಗದ ಆಟಗಾರ ದೌಡಬತ್ತಿ ಜಗ್ರ ಫೈನಲ್ಗಳಂತೆ ಇರ್ತಾರೆ. ನಿರ್ಣಾಯಕ ಅಂತಿಮ ಹೋಗಲ್ಲ. ರೆಪ್ಯುಟೇಷನ್ ಫೈನಲ್ ಆಗಿದ್ರೆ ಅನುಭವಿ ನಿರ್ಣಾಯಕರಿದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಲೆಫ್ಟ್ ಕಾರ್ನಲ್ಲಿ ಮಹೇಶ್ ಇದೆ, ರೈಟ್ ಕಾರ್ನರ್ನಲ್ಲಿ ಸೋಮು ಕಳಿಸಿಕೊಂಡು ತೆಗೆಯುವುದು ಆಟಗಾರ, ರಾಷ್ಟ್ರೀಯ ಆಟಗಾರ. ಇಪ್ಪತ್ತು 23 ನಡೆಯುವ ಪಂದ್ಯ, 20-23 ನಡೆಯುವ ಪಂದ್ಯ ಇದೆ. ಅಸಮಾದರು ಅಬ್ದುಲ್ ಕಾಮ್ದರ್ ಮಾಣಿಯರು ಕೂಡ ಪಂದ್ಯಾವಳಿಯನ್ನ ಅಂಕಗಳ ಭಾಗದಲ್ಲಿ ಬಂತಾಗ ವೀಕ್ಷಣೆ ಮಾಡಬೇಕಂತ ನಮ್ಮ ಆಚಾರ್ಯರ ಹತ್ರ ವಿನಂತಿ. ಅಬ್ದುಲ್ ಕಾಮ್ದರ್ ಮಾಣಿಯರು, ಅಬ್ದುಲ್ ಕಾಮ್ದರ್ ದಯವಿಟ್ಟು ಜಾತ್ರೆಗೆ ಅನಾನುಕೂಲ ಆಗ್ತದಂತ ಅಲ್ಲಿ ಕುಂಟಿ ಏನೇ ಬಿಟ್ಟರೆ ಅಂತ ಹೇಳಿ ಜಾತ್ರೆ ಇದ್ರೆ ಒಂದು ಸ್ವಲ್ಪ ಹೊರಗೆ ಹಾಕ್ಬೇಕು. ಸಾಮ್ರಾಜ್ಯ ಇಪ್ಪತ್ಮೂರು ಸಮಬಲದ ಹೋರಾಟ ಎರಡು ಪಂದ್ಯಗಳಿಂದ ಪ್ರೀತಿ ಪ್ರೋತ್ಸಾಹದಿಂದ ಚಪ್ಪಾಳೆ ಮುಖಾಂತರ ತೋರಿಸ್ತಾರೆ. ಜಾಲ ಎಷ್ಟು ಒಂದು ಕೈ ಕಟ್ಟಿ ಗೊತ್ತಿಲ್ಲ ಚಪ್ಪಾಳೆ
ಅವರಿಂದ ಇಪ್ಪತ್ಮೂರು 25 ಮತ್ತೊಮ್ಮೆ ರೂವಾರಿ ತಂಡದ ಆಟಗಾರ ಕಳೆದ ಪಂದ್ಯದ ರೂವಾರಿ ಮಾರುತಿ ದಾಳಿ ಭಾಗದಲ್ಲಿ ಕಾಪಾಡಬೇಕು ದಾಳಿಯನ್ನು ಮಾತನಾಡಿದರೆ 23-25 ನಡೆಯುತ್ತಿದ್ದ ಆಟಗಾರ ಮತ್ತೆ ಪಂದ್ಯ ಪ್ರಾರಂಭ ಈ ಒಂದು ಪಂದ್ಯಗಳಲ್ಲಿ ಬಾಗಿಸ ತಂಡಕ್ಕೆ ಬಾಗಿಸ ತಂಡಕ್ಕೆ ಬಾಗಲಕೋಟೆ ತಂಡದ ಆಟಗಾರರಿಗೆ 2 ಪಂದ್ಯ ಘೋಷಣೆ ಮಾಡಿದ್ದಾರೆ. ಲೈನ್ ಬಂದಿರಪ್ಪ ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ 2 ಘೋಷಣೆ ಮಾಡಿದರೆ ಬಾಗಲಕೋಟೆ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಹನೀಯರು ಗುರುತರ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ತಂಡದ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಬಾಗಲಕೋಟೆ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಊರಿನ ಹೆಮ್ಮೆಯ ಮಹನೀಯರು ಗುರು ಸಾಹೇಬರಿಗೆ ಸಂದರ್ಭ ನಾವುಗಳು ಧನ್ಯವಾದಗಳನ್ನು ಎಷ್ಟು ಬಾರಿ ಕೂಡ ಸಲ್ಲಿಸಿದ್ದು ಕೂಡ ಧನ್ಯವಾದ ಕಡಿಮೆ ಅವರಿಗೆ ಒಂದು ಕಬಡ್ಡಿ ಮೇಲೆ ಪ್ರೀತಿ ಪ್ರೋತ್ಸಾಹ ಇಟ್ಟು ಪಂದ್ಯಾವಳಿಯ 2 ಘೋಷಣೆ ಮಾಡಿದ್ದಾರೆ ತಂಡಕ್ಕೆ. 26-27 ಪಂದ್ಯ ಸಾಗ್ತಾ ಇದೆ. ಈ ಒಂದು ಟೂರ್ನಿಯ ಸದಸ್ಯತ್ವ ಮತ್ತೆ ದಾಳಿಯಲ್ಲಿ ಗಣೇಶ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಆಜಾದಿಗೆ ಏರ್ಪಡಿಸಿದ ಧನ್ಯವಾದಗಳು. ಅಲ್ಲ ಸೌಂಡ್ ಕರೆಕ್ಟ್ ಹಾಕೊಡ್ರಿ. ಗಂಗಾ ಮನೆ ಕಷ್ಟ ಕೆಲಸ ಆಯಿತು. 28-25 ಪಂದ್ಯ ಸಾಗ್ತಾ ಇದೆ. 3 ಅಂತರ ಮುನ್ನಡೆ. 25-28 ನಡುವೆ ಪಂದ್ಯ ಇದೆ. 25-28 ಮತ್ತೆ ಬಾಗಿಲು ಮಾಡಿ ವಾಪಸ್ ಆಗ್ತಾ ಇದೆ. ಮತ್ತೊಮ್ಮೆ ಯಶವಂತ ಗಾಳಿ ಭಾಗದಲ್ಲಿ ಅನೇಕ ಬಾರಿ ಕೂಡ ಮುಖಾಮುಖಿ ಆದಂತಹ ಗೆಳೆಯರು ಕೂಡ ಮತ್ತೊಮ್ಮೆ ಜಾಲಿ ಆಗ್ತದೆ ಮುಖಾಮುಖಿ ಆಗಿದ್ದಾರೆ. ಒಂದು ಶಾಂತ ರೀತಿಯಾಗಿ ಕೂಡ ಪಂದ್ಯ ಸಾಗ್ತಾ ಇದೆ. ಡಿಫೆನ್ಸ್ ಮೊದಲು ಬರ್ತಾ ಇದ್ದಾರೆ. ಗಣೇಶ ಬಿಜಾಪುರ ಮತ್ತೊಮ್ಮೆ ಮಾರುತಿ ದಾಳಿ ಭಾಗದಲ್ಲಿ 27-31 ನಡುವೆ ಪಂದ್ಯ ಆಗಿದೆ. ಮಾರುತಿ ಮತ್ತೊಮ್ಮೆ ದೊಡ್ಡಬಟ್ಟಿ ಬಾರಿಯನ್ನು ಮಾಡ್ತಾನಂತೇಳಿ ನಿರಂತರವಾಗಿ ತನ್ನ ರೈಲನ್ನ ಮಾಡಿ ಈ ಬಾರಿ ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆಗ್ತದೆ. ಭೇಟಿ ಆಡಿದ ಹಂತಕ್ಕೆ ಪಂದ್ಯ ಸಾಗ್ತಾ ಇದ್ದು ಮತ್ತೊಮ್ಮೆ ಚಂದ್ರ ಭರವಸೆ ದಾಳಿಗಾರ ಪಂದ್ಯದ ದಿಕ್ಕನ್ನು ಯಾವ ಸಮಯದಲ್ಲಾದರೂ ಕೂಡ ಬಯಲಿಸಬಲ್ಲಂತ ಆಟಗಾರ ನಿರೀಕ್ಷೆಯಿಂದ ಭಾಗವಹಿಸುವ ತಂಡದ ಆಟಗಾರರು.
ಪಂದ್ಯದಲ್ಲಿ ಬಂಧನಾಗಿರ್ತಕ್ಕಂಥ ಪಂದ್ಯದಲ್ಲಿರುವವರಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಮತ್ತೊಮ್ಮೆ ಚಂದ್ರ ಕಾಪಾಡಬೇಕಿದೆ. ಚಂದ್ರ ಅವರು ಚಂದ್ರ ಅಂಕಣ ಒಳಾಂಗಣ ಸ್ಪರ್ಧಿಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಚಂದ್ರ ಮೂರು ನಾಲ್ಕು ಅಂಕದ ಡಿಫರೆನ್ಸ್ ಪಂದ್ಯ ಸಾಧಿಸ್ತಾ ಇದೆ. 28-3 ಸುಮಾರು 5 ಅಂಕಗಳ ಮನೋರಂಜನೆ ಪ್ರತಿಕೋರಿಸಲ್ಲ ಸಾಧಿಸ್ತಾ ಇದೆ. ಮತ್ತೊಮ್ಮೆ ಮಾರುತಿ ನಾಲ್ವರ ಡಿಫೆನ್ಸ್ ಮಧ್ಯದಲ್ಲಿ ಈಗಾಗಲೇ ಬರ್ತಾನೆ. 28-33 ಒಳ್ಳೆಯ ಒಂದು ರೋಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇರುವುದು. ಈ ಬಾರಿ ದಾಳಿ ಮಾಡುವಂತ ಸಂದರ್ಭ ಬಂದಿದೆ. ಸೋಲಾಯ್ತು ತಂಡದ ಆಲ್ ರೌಂಡರ್ ಆಟಗಾರ ವೇಗದ ತಾರೆ ಕಪ್ತಾನ್ ಕಂಡವಟ್ಟಿ ಈ ಬಾರಿ ರಾಕೇಶ್ ಶರ್ಮಾ ಸಿಕ್ಕ ಅಂಕಣ ಆಚೆ ಕಳಿಸಿದ್ದಾರೆ. ಮತ್ತು ನಾಯಕರಾರು 29 ಯಾರು ಗೆಲ್ತಾರೆ? ಕೊನೆಯ ನಿಮಿಷ ಈಗ ಕೇವಲ ಕೊನೆಯ ನಿಮಿಷ ಪಂದ್ಯ ಸಾಗ್ತಾ ಇದೆ. ಆತ್ಮೀಯರ ನೋಡ್ರಿ ಪಂದ್ಯ ಮುಗಿಯುವವರೆಗೂ ಸರ್ ಬಂದಿರೋರು ಯಶವಂತ ಹೇಳ ಸುಲಭದ ತುತ್ತಾಗಿ ಕೂಡ ಕ್ರಾಸ್ ಮಾಡಿದಾನೆ ಯಶವಂತ. ಬಹುಬೇಟೆಯ ಸಂಖ್ಯೆ ಆಗ್ತಾ ಇದೆ. 37